ಒಡ್ಡ ಸವಳ ದೇಹಕ್ಕೆ ಆಸರದಾಸ ಇಲ್ಲದೆ ಭೂಮಿಯಲ್ಲಿ ದುಡಿದರೆ ನಾಳೆ ನಿನ್ನ ಆರೋಗ್ಯದಲ್ಲಿ ಏನಾದರೂ ಹೆಚ್ಚ ಕಡಿಮೆ ಆದರೆ ಸ್ವಾಮಿ ಶ್ರಮಕ್ಕೆ ದೇವರು ಹಾಗೆ ಪೂಜೆಗೆ ತನಕಂತೆ ಪ್ರತಿಫಲ ಅಂತ ಆ ದೇವರು ಹಾಗೆ ನಿರ್ಧರಿಸಿದ್ದಾನೆ ಸ್ವಾಮಿ, ಹಾಗೆ ನಿರ್ಧರಿಸಿದ್ದಾನೆ. ನೀನು ಕುಳಿತುಕೊಂಡು ಊಟ ಮಾರೆಂದು ನಾನು ಹೇಳಲಿಲ್ಲ. ಆದರೆ ರೈತರ ಮನೆ ಅಂದರೆ ಗಂಡ ಹೆಂಡತಿ ಕುಳಿತು ಮಾತನಾಡುವ ಅವಕಾಶ ಸಿಗೋದಿಲ್ಲ. ಹಾಗಾಗಿ ಗಂಡನ ಯೋಗಕ್ಷೇಮ ವಿಚಾರಿಸುತ್ತಾ ಜೊತೆಯಲ್ಲಿ ಕುಳಿತುಕೊಂಡು ಮಾತನಾಡುತ್ತಾ ಮನಸ್ಸಿಗಾದ ಭಾರವನ್ನು ಹಗರ ಮಾಡಿಕೊಳ್ಳ. ಏನಂತೀಯ ಚೆನ್ನ? ಹಾ, ಇದೇ ರೀತಿ ನಿಮ್ ಜೊತೆ ಕುತ್ಕೊಂಡು ತುಂಟಾಟ ಆಡ್ತಾ ಇದ್ರೆ ಅಲ್ಲಿ ಕೆಲಸ ಮಾಡ್ತಿದಾರಲ್ಲ ಹಾಳು ಅವರೆಲ್ಲ ಸೋಮರಿಗಳಾಗ್ಬಿಡ್ತಾರೆ. ಎಂಥ ಬುದ್ಧಿ ನಿಮ್ದು. ಓ, ತಪ್ಪಾಯ್ತು ಕಣೆ. ಇರಲಿ, ಇವತ್ತ ಕೆಲಸಕ್ಕೆ ಆಳುಗಳು ಬಂದಂತೆ ಕಾಣುವುದಿಲ್ಲ ಅಲ್ಲವೇ? ಏನ್ ಮಾತಾಡ್ತಾ ಇದ್ದೀರಾ? ಅಲ್ಲಿ ದೃಷ್ಟಿ ಆಡಿಸಿ ಆ ಗೋಧಿ ಸಾಲಲ್ಲಿ ಕಳೆ ಕೀಳ್ತಾ ಇದ್ದಾರೆ, ಅಷ್ಟು ಗೊತ್ತಾಗಿಲ್ವಾ ನಿಮ್ಗೆ? ನೀನು ಹೀಗೆ ನಗುತ್ತ ನನ್ನ ಬಾಯಿನ ದೇವತಾಗಿರ್ಬೇಕನ್ನುವುದೇ ನನ್ನ ಆಸೆ. ನಾನು ನಿಮ್ ಸತಿಯಾಗಿ ಮುತ್ತೈದೆಯಾಗಿ ನಿಮ್ಮ ಮಡಿನಲ್ಲೇ ಸಾಯ್ಬೇಕು ಅನ್ನೋದೇ ನನ್ನ ಆಸೆ ರೀ. ಏ ಹುಚ್ಚಿ, ಎಂತ ಮಾತನಾಡ್ತೀಯ? ನೋಡಿ ಸ್ವಾಮಿ, ನಮ್ಮ ಹಿಂದೂ ಧರ್ಮದಲ್ಲಿ ಮುತ್ತೈದೆಯಾಗೆ ಸಾಯ್ಬೇಕು ಅಂತ ಆ ದೇವರ ಯಾಕೆ ಬೇಡ್ಕೊಳ್ತಾರೆ ಗೊತ್ತಾ? ಸ್ವರ್ಗದಲ್ಲಿ ನಮ್ಗೆ ಮುಕ್ತಿ ಸಿಗುತ್ತೆ ಅಂತ. ಈ ಭೂಮಿ ಮೇಲೆ ಜನಿಸಿದ ಪ್ರತಿಯೊಂದು ಜೀವರಾಶಿಗಳು ಒಂದಿನ ಒಂದು ದಿನ ಈ ಮಣ್ಣಿನಲ್ಲಿ ಮಣ್ಣಾಗಲೇಬೇಕು. ಇರುವಷ್ಟು ದಿನ ಸತಿಪತಿಗಳಾಗಿ ಕೂಡಿಕೊಂಡು ಬಾಳಿದರೆ ಅದೇ ಸ್ವರ್ಗ ಇದ್ದಂತೆ. ಎಲ್ಲಿ ನಗುನಗುತ್ತಾ ಹಿಗ್ಗಿನಿಂದ ಓಡಿ ಬಂದು ಚೆನ್ನೈಗೆ ಒಂದು ಮುತ್ತು ಕುಟ್ಟಿ ಹಾರಾಡಿ. ಆಹಾ, ಇಂಥ ಸಮಯದಲ್ಲಿ ಭಾವನವ್ರು ಏನಾದ್ರು ಬಂದ್ರೆ ದೊಡ್ಡ ಪದ್ಧತಿನೇ ಆಗ್ಬಿಡುತ್ತೆ ರೀ. ಸತಿಯಾದವರೊಂದಿಗೆ ಪತಿ ಸರಸ ಮಾಡಿದರೆ ಆ ದೇವರು ಬೈಯುವುದಿಲ್ಲ. ಅಯ್ಯೋ ನೀನ ಕಣ್ಣಲ್ಲಿ ಸ್ವಲ್ಪ ಧೂಳು ಬಿದ್ದಂತ ಇದೆ ಕಣೆ. ನಿನ್ನ ಕೆಂಪಾದ ತುಟಿಗಳಿಂದ ಹೊರಬರಲಿ ಒಂದು ಇಂಪಾದ ಗೀತೆ.
ನ